ಥರ ಎಂಗೇಜ್ಮೆಂಟ್ ದಿವಸ ಇತ್ತು. ಹೆಣ್ಣು ಗಂಡಿಗೆ ಎರಡೂ ಕಡೆಯಿಂದ ಕರೆದು ಎಂಗೇಜ್ಮೆಂಟ್ ದಿವಸ ಇವತ್ತು. ಹೆಣ್ಣು ಕಡೆಯವರು BJP ಅವರು, ಗಂಡು ಕಡೆ JDS ಅವರು. ಇಷ್ಟೇ ವ್ಯತ್ಯಾಸ. 4ನೇ ತಾರೀಕು ಮುಹೂರ್ತ ಬರಿತೀವಿ. ಏನಂತಂದರೆ ನಾಮಪತ್ರ ಹಾಕ್ತೀವಿ. 4ನೇ ತಾರೀಕು ನಾಮಪತ್ರ, 5 ಕಡೆಯಿಂದ ಏನು ಮಾಡಿಸ್ತೀವಿ, ಲಗ್ನ ಪತ್ರ ಬರ್ತೀವಿ. 26ನೇ ತಾರೀಕು ಮದುವೆ. ಇಷ್ಟೇ ಇವತ್ತಿನ ಕಾರ್ಯಕ್ರಮ. ಉದ್ದೇಶ ಬೇರೆ ಏನು ಕಾರ್ಯಕ್ರಮ ಅಲ್ಲ. ದಯವಿಟ್ಟು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ TV ಹಾಕಿದ್ರು 1 ತಿಂಗಳಿಂದ ಈ ಕಾಂಗ್ರೆಸ್ನವ್ರು ಕೋಲಾರನ ಹರಾಜಾಕಿ ಇಡೀ ಭಾರತ ದೇಶಕ್ಕೆ ಲಜ್ಜೆಗಟ್ಟ ಥರ ಮಾಡಿಬಿಟ್ರು. ಯಾವ TV ಹಾಕಲಿ ಅವ್ರಿಗೆ ಗೊತ್ತಿದೆ ನಮ್ಮ ಹತ್ರ ಕ್ಯಾಂಡಿಡೇಟ್ ಇಲ್ಲ ಅಂತ. ಬಹುತ JDS ಅಲ್ಲಿ 3 ಜನ ಕ್ಯಾಂಡಿಡೇಟ್ ಇದ್ವಿ. ಒಂದು ನಾನು, ಇನ್ನೊಂದು ಮಲ್ಲೇಶು, ಇನ್ನೊಂದು ನಿಸರ್ಗ ನಾರಾಯಣಸ್ವಾಮಿ. ನಾವು ಮೊದಲೇ ತೊಡೆ ತಟ್ಟಿದ್ವಿ, ಬರ್ರಿ ಯಾರು ಬರ್ತೀರ ಬರ್ರಿ ನಡೀತೀವಿ ಅಂತ. ಬಹುಶಃ ನಮ್ಮ ಮೇಲೆ ಬರೋಕ್ಕೆ ಅವರು ಹುಡುಕಾಡಿದ್ರು. ಯಾರು ಕ್ಯಾಂಡಿಡೇಟ್ ಹುಡುಕಾಡಿದ್ರು. ಕೋಲಾರ ಜಿಲ್ಲೆಯಲ್ಲಿ ಯಾರು ಗಣಸಿಲ್ದೆ ಬೆಂಗಳೂರಿಂದ ಕರ್ಕೊಂಡ್ಬಂದವ್ರಿ. ಬಹುಶಃ ಕಾಂಗ್ರೆಸ್ ಅಲ್ಲಿ ಕೋಲಾರ ಯಾರು ಗಣಸಿಲ್ವಾ? ನಮ್ಮ ಮೇಲೆ ತಗೊಳಕ್ಕೆ ಯಾರು ಗಣಸಿಲ್ವಾ ನಿಮ್ಮ ಕಡೆ? ಇವತ್ತು ನಮ್ಮ ಮೇಲೆ ತಗೊಳಕ್ಕೆ ಬೆಂಗಳೂರಿಂದ ಹುಡ್ಕೊಂಡ್ಬಂದವ್ರಿ. ಬಹುಶಃ ನೀವು ಅರ್ಥ ಮಾಡ್ಕೊಳ್ಳಿ, ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥ ಮಲ್ಲೇಶ್ ಬಾಬು ಬೇಕಾ, ಬೆಂಗಳೂರು ಹುಟ್ಟಿರ್ತಕ್ಕಂಥ ಇನ್ನೊಬ್ರು ಯಾರೋ ಬೇಕಾ? ಇವತ್ತು ನಾವು ಯೋಚನೆ ಮಾಡ್ತಕ್ಕಂಥ ದಿವಸ ಬಂದಿದೆ. ಬಹುಶಃ ನಮ್ಮನ್ನು ಕೆಡುತ್ತಾರೆ ಮಾತುಗಳಲ್ಲಿ. ಎಲ್ಲದಕ್ಕೂ ನಾಳೆಯಿಂದ ನಾವು ಸಿದ್ಧವಾಗಬೇಕು. ಬಹುಶಃ ಇಂಥ ಸಂಗಮ, ಇಂಥ ಸಮ್ಮೇಳನ ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ಥರ ಆಗಿದೆ. ನಾವೆಲ್ಲ ಒಂದೇ ವೇದಿಕೆ ಮೇಲೆ ಕೂತು ಇವತ್ತು ತೊಡೆ ತಟ್ತಾ ಇದ್ದೀವಿ. ಬಹುಶಃ ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ ಮಲ್ಲೇಶ್ ಬಾಬು ಗೆಲ್ಲೋದು ಅಷ್ಟೇ ಸತ್ಯ.